ಸೂರ್ಯವರ್ಧನ್ ಯಾರೂ ಮುಟ್ಟೋಕಾಗದೇ ಇರುವಷ್ಟು ಎತ್ತರಕ್ಕೆ ಬೆಳೆದಿದ್ದ. ಈ ಸಾಮ್ರಾಜ್ಯನ ಭದ್ರವಾಗಿ ನಿಲ್ಲಿಸೋದಕ್ಕೆ 5 ಪಾರ್ಟ್ನರ್ಗಳನ್ನ 5 ಕಂಬಗಳನ್ನಾಗಿ ಆಯ್ಕೆ ಮಾಡಿಕೊಂಡ. ಭಾರ್ಗವ ಹೋದ್ಮೇಲೆ ಅವನ ಮಗ ಕಮಲ್. ಆಂಡ್ರ್ಯೂಸ್ ಪಶ್ಚಿಮ ತೀರ ಅವನ ಕಂಟ್ರೋಲಲ್ಲಿತ್ತು. ರಾಜೇಂದ್ರ ದೇಸಾಯಿ, ಗುರು ಪಾಂಡ್ಯನ್, ಅವನಿಗಿದ್ದ ರಾಜಕೀಯ ತಾಕತ್ತಿಗೆ ಸೂರ್ಯವರ್ಧನ್ ಬೆಂಬಲ ಕೊಟ್ಟು ನ್ಯಾಷನಲ್ ಪಾಲಿಟಿಕ್ಸ್ನಲ್ಲಿ ಎಂಟ್ರಿ ಆಗಿ ಸರ್ಕಾರವನ್ನೇ ತನ್ನ ಹತೋಟಿಯಲ್ಲಿಟ್ಟುಕೊಂಡ. ಸೂರ್ಯವರ್ಧನ್ಗೆ ಇದ್ದಿದ್ದ ದೊಡ್ಡ ಬಲ ಅಂದರೆ ಅವನ ತಮ್ಮ ಅಧೀರ. ಅವನ ಸಾಮರ್ಥ್ಯದಿಂದ ಕಟ್ಟಿರೋ ಈ ಕೋಟೆಗೆ ಸೂರ್ಯವರ್ಧನ್ ಮಗ ಗರುಡನ ಕೈ ಜೊತೆ ಆಯಿತು. ಅವರಿಬ್ಬರಿಂದ ಈ ಸಾಮ್ರಾಜ್ಯನಿಗೆ ಯಾರು ಬೆರಳೆತ್ತಿ ತೋರಿಸೋಕಾಗದೇ ಇರುವಷ್ಟು ಭದ್ರತೆಯಲ್ಲಿತ್ತು. ಈ ಸರಹದ್ದಿಗಾಗಿ ದುಬೈನ ಇನಾಯತ್ ಖಲೀಲ್ ಮತ್ತು ಬಾಂಬೆನ ಶೆಟ್ಟಿ ಮಧ್ಯೆ ನಿರಂತರವಾಗಿ ಸಮರ ಸಾಗಿತ್ತು. ಈ ಸಮರದಲ್ಲಿ ಇನ್ನೊಬ್ಬನ ಹೆಜ್ಜೆ ಬಿತ್ತು. ಆದರೆ ಕತೆ ಬದಲಾಗಿದ್ದು ಇಬ್ರು ಪ್ರಾಣ ಸ್ನೇಹಿತರು ಬದ್ಧ ವೈರಿಗಳಾಗಿದ್ರಿಂದ. ಏನು ಮಾಡಂಗಿಲ್ರಿ ಮತ್ತೆ? ಏನು ಮಾಡೋಕ್ಕಾಗಲ್ಲ. ದುಡುಕಿ ಇತಿಹಾಸನ ಸೃಷ್ಟಿಸೋಕ್ಕಾಗಲ್ಲ. ಹಾಗಂತ ಇತಿಹಾಸನ ಪ್ಲಾನ್ ಮಾಡಿ ಬ್ಲೂ ಪ್ರಿಂಟ್ ಹಾಕೋಕ್ಕೂ ಆಗಲ್ಲ. ಅದಕ್ಕೊಂದು ಗಿಡಿ ಬೇಕಷ್ಟೇ. ಅವತ್ತು ಕಾಡ್ಗಿಚ್ಚೆ ಹತ್ತಂತು. Get